ನಾನು ಒಳಗಿಂದ ಮಾತಾಡ್ತಿದ್ದೀನಿ. ಪುಟ್ಟ, ನೀನು ನನ್ನ ಜೊತೆ ಮಾತಾಡ್ತಿದ್ಯಾ? ಇದು ಕನಸ ನಿಜಾನ? ನಿಜವಾಗ್ಲೂ ನಾನೇ ಮಾತಾಡ್ತಿದ್ದೀನಮ್ಮ. ನಾಳೆ ಅಪ್ಪಂಗೆ ಅಪಾಯ ಇದೆ. ನಿಮ್ಮ ಅಪ್ಪಂಗೆ ಅಪಾಯ ಇದೆಯಾ? ಏನ್ ಮಾತಾಡ್ತಿದ್ಯಮ್ಮ? ಅಪ್ಪನ ನೀರಲ್ಲಿ ಮುಳುಗಿಸ್ತಾರಮ್ಮ. ನೀರಲ್ಲಿ ಮುಳುಗಿಸ್ತಾರ? ಯಾರಮ್ಮ? ಯಾರು ನನ್ನ ಗಂಡಂಗೆ ಅಪಾಯ ತರ್ತಿರೋರು? ಹೇಳು. ಅಪ್ಪನ ನೀರಲ್ಲಿ ಮುಳುಗಿಸ್ತಾರೆ. ಅಪ್ಪಂಗೆ ನೀರಲ್ಲಿ ಇಳಿಬೇಡ ಅಂತ ಹೇಳು. ಈ ವಿಷಯನ ನಿನಗೆ ಯಾರು ಹೇಳಿದ್ರು? ನಿನಗೆ ಹೇಗ್ ಗೊತ್ತು? ಹೇಳಮ್ಮ. ಅಷ್ಟಕ್ಕೂ ನೀನು ನನ್ನ ಹತ್ರ ಹೇಗ್ ಮಾತಾಡ್ತಿದ್ಯಾ? ಬಾವಂಗೆ ಯಾರು ಅಪಾಯ ತರ್ತಾ ಇರೋರು? ಬಾವಾ 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 ಇದ್ದೇಳು. ಬಾವಾ ಯಾಕೆ, ಏನಾಯ್ತು ವೈದೇಹಿ? ಬಾವಾ, ನಿನಗೆ ಅಪಾಯ ಬರ್ತಿದೆ ಬಾವಾ. ನೀರಲ್ಲಿ ಮುಳುಗಿಸ್ಬಿಡ್ತಾರೆ. ನೀನು ನೀರಲ್ಲಿ ಇಳಿಬೇಡ ಬಾವಾ. ಯಾವ ಅಪಾಯ? ಯಾವ ನೀರು ವೈದೇಹಿ? ಏನ್ ಮಾತಾಡ್ತಾ ಇದೀಯ ನೀನು? ಕನ್ಸೇನಾದ್ರೂ ಬಿತ್ತಾ? ಏನಾಗಲ್ಲ. ಕನಸಲ್ಲ ಬಾವಾ, ನಮ್ಮ ಮಗುನೇ ನನ್ನ ಹತ್ರ ಹೇಳಿದ್ದು. ನಾಳೆ ನಿನಗೆ ಅಪಾಯ ಬರ್ತಿದೆ ಅಂತ ಹೇಳ್ತು ಬಾವಾ. ವೈದೇಹಿ, ಮಗು ಮಾತಾಡೋದು ಅಂದ್ರೆ ಏನು? ನಿಜವಾಗ್ಲೂ ನೀನು ಕನ್ಸ್ಕೊಂಡಿರ್ತೀಯ. ಜೊತೆಗೆ ಯಾವಾಗಲೂ ನನಗೆ ಏನಾಗ್ಬಿಡುತ್ತೋ ಅಂತ ಯೋಚನೆ ಮಾಡೋದ್ರಿಂದಾಗಿ ಯಾವುದೋ ಅಪಾಯ ಎದುರಾಗ್ತಿರೋ ಹಾಗೆ, ಅದನ್ನ ನಮ್ಮ ಮಗುನೇ ಹೇಳ್ತು ಅನ್ನೋ ಹಾಗೆ ನೀನು ಭ್ರಮೆ ಪಟ್ಟಿರ್ತೀಯ ಅಷ್ಟೇ. ಅಯ್ಯೋ, ಕನಸಲ್ಲ ಬಾವಾ, ಭ್ರಮೆ ಕೂಡ ಅಲ್ಲ, ನಿಜವಾಗ್ಲೂನೇ ಮಾತಾಡ್ತು. ಯಾಕೋ ಎಚ್ಚರಾಗಿ ಮೇಲೆದ್ ನೋಡಿದ್ರೆ, ನೋಡು, ಈ ಬಲೂನ್ ಇದೆಲ್ಲ ಹಾರು ಹೋಗ್ತಿತ್ತು. ತಗೊಂಬರೋಣ ಅಂತ ಹೊರಗಡೆಗೆ ಹೋದೆ. ಆಚೆ ಕಡೆ ಚಂದಮಾಮನ ನೋಡ್ತಾ ಇದ್ದೆ. ಅವಾಗ ಮಗು ಕೂಗಿದ್ ಕೇಳಿಸ್ತು. ಅಮ್ಮ, ನಾನು ನಿನ್ ಮಗು, ನಿನ್ ಒಳಗಡೆಯಿಂದ ಮಾತಾಡ್ತಿದ್ದೀನಿ ಅಂತ. ಇದು ನಿಜ ಬಾವಾ. ನಿನಗೆ ಅಪಾಯ ಆಗತ್ತೆ ಅಂತ ಅದು ಹೇಳ್ತು. ಅದು ಕೂಡ ನಿಜಾನೇ ಬಾವಾ. ನಿನಗೆ ನಂಬಿಕೆ ಬರ್ತಿಲ್ವಾ ಬಾವಾ? ಬೇಕಾದ್ರೆ ಮಗು ಹತ್ರ ಮಾತಾಡಿಸ್ತೀನಿ. ಪುಟಾಣಿ, ನೋಡು, ಅಪ್ಪ ನಂಬ್ತಾ ಇಲ್ಲ. ಅಪ್ಪಂಗೆ ಅಪಾಯ ಇದೆ ಅಂತ ಹೇಳ್ದೆ ಅಲ್ವಾ? ಮತ್ತೆ ಹೇಳ. ಆಗ್ಲಿ ವೈದೇಹಿ, ನಾನು ಹುಷಾರಾಗಿರ್ತೀನಿ. ನೀನ್ ಚಿಂತೆ ಮಾಡ್ಬೇಡ. ಅದು ಅಲ್ಲದೆ ಈ ಮನೆಗೆ ಅಪಾಯಗಳೇನು ಹೊಸ್ದ? ಪ್ರತಿ ಕ್ಷಣ ನಮ್ಮನ್ ಕಾಡ್ತಾನೆ ಇರುತ್ತೆ. ನಾವು ಪ್ರತಿ ಕ್ಷಣ ಹುಷಾರಾಗೇ ಇರ್ತೀವಿ. ಅದಕ್ಕೋಸ್ಕರ ಸಪ್ರೇಟ್ ಆಗಿ ಯೋಚಿಸೋಂಥ ಅವಶ್ಯಕತೆ ಇಲ್ಲ. ನಿನ್ ಮಲ್ಕೋ.
ಮಗು ನನ್ನ ಜೊತೆ ಮಾತಾಡ್ತು. ಇವಾಗ ಅಪ್ಪನ ಜೊತೆ ಯಾಕೆ ಮಾತಾಡ್ತಿಲ್ಲ ಪುಟಾಣಿ? ಮಾತಾಡು ಪ್ಲೀಸ್, ಮಾತಾಡಮ್ಮ. ಕಣಿ ಹೇಳ್ತೀನಮ್ಮ, ಕಣಿ ನಡೆದಿದ್ದು ಹೇಳ್ತೀನಿ, ಮುಂದೆ ನಡಿಬೇಕಾದ್ ಹೇಳ್ತೀನಿ. ಕಣಿ ಹೇಳ್ತೀನಮ್ಮ, ಕಣಿ. ಅಪಾಯ ಬೆನ್ ಹಿಂದನೇ ಬರುತ್ತೆ ಅಂತ ಹೇಳಿದ್ದೆ, ಮನೆ ದೀಪ ಆರೋಗುತ್ತೆ ಅಂತ ಹೇಳಿದ್ದೆ. ನೀನ್ ನಂಬಲೇ ಇಲ್ಲ ಅದನ್ನ. ಕತ್ಲು ಆವರಿಸ್ಕೊಳ್ಳೋವರೆಗೂ ಹೇಳಿದ್ಯಾವುದು ನಂಬಲ್ಲ. ಇವಳು ಯಾಕೆ ಮತ್ತೆ ಬಂದಿದ್ದಾಳೆ? ಆಗ ಬಂದು ಯಾರೋ ಸಾಯ್ತಾರೆ ಅಂತ ಹೇಳಿದ್ಲು, ಈಗ ಮತ್ತೆ ಬಂದಿದ್ದಾಳೆ. ಈಗ ಅದೇನ್ ಹೇಳ್ಬಾರ್ದು ಹೇಳ್ತಾಳೋ ಏನೋ ಇವಳು. ಏನಾಯ್ತು? ಯಾರೋ ಕಣಿ ಹೇಳೋರು ಬಂದಿದ್ದಾರೆ. ಅವ್ರು ಹೇಳೋದು ಎಲ್ಲಿ ನಿಜ ಆಗೋಗುತ್ತೆ ಅಂತ ಇವರೆಲ್ಲ ಭಯ ಪಡ್ತಾ ಇದ್ದಾರೆ. ಆ ಥರ ಏನೂ ಇಲ್ಲ ಊರ್ಮಿಳಾ, ಅವ್ರ ಬಾಯಿಗೆ ಬಂದಿದ್ದು ಹೇಳಿ ಹೋಗ್ತಾರೆ. ಅಯ್ಯೋ ಇಲ್ಲ, ಅವತ್ತು ಕೂಡ ಹೀಗೆ ಮನೆಯಿಂದ ಹೋದವರು ಜೀವಂತವಾಗಿ ವಾಪಸ್ ಬರಲ್ಲ ಅಂದ್ಲು. 4 ಜನ ಹೋಗಿ 2 ವಾಪಸ್ ಬಂದಿದ್ದು. ಇವತ್ತು ಮತ್ತೆ ಇನ್ನೇನ್ ಹೇಳಕ್ ಬಂದಿದ್ದಾಳೋ ಏನೋ. ಕಣಿ ಹೇಳ್ತೀನಮ್ಮ, ಕಣಿ. ಕಣಿ ಹೇಳ್ತೀನಮ್ಮ, ಕಣಿ. ಕಣಿ ಹೇಳ್ತೀನಮ್ಮ, ಕಣಿ. ನಡೆದಿದ್ದು ಹೇಳ್ತೀನಿ, ಮುಂದೆ ನಡೆಯೋದ್ರ ಬಗ್ಗೆನೂ ಹೇಳ್ತೀನಿ. ಆ ಮಹಾದೇವನ 3ನೇ ಕಣ್ಣು ನಿಮ್ ಕುಟುಂಬದ ಮೇಲೆ ಬಿದ್ದಿದೆ ತಾಯಿ. ಅದಕ್ಕೆ ಎಚ್ಚರಿಕೆ ಕೊಟ್ಟೋಗೋಣ ಅಂತ ಬಂದೆ. ನಾನು ಹೇಳಿದ್ ನೀವು ನಂಬಲಿಲ್ಲ ನೋಡಿ, 2 ಪ್ರಾಣ ಕಳ್ಕೊಂಡ್ಬಿಟ್ರು. ಸರಿ, ಆಗ ಆಗಿದ್ದೇನೋ ಆಗೋಯ್ತು. ನೀನ್ ಹೇಳಿದನ್ನ ಕೇಳ್ತಾ ಇದ್ದಿದ್ದು ನಮ್ ತಪ್ಪು. ಇವಾಗ ಯಾಕೆ ಬಂದಿದ್ಯಾ ಅಂತ ಹೇಳು. ಮತ್ತೆ ಏನೋ ನಡೆಯೋದ್ರಲ್ಲಿದೆ ಅಂತ ಮಾತ್ರ ಹೇಳ್ಬೇಡ ಪ್ಲೀಸ್. ಮನೆಗೆ ವಾರಸ್ತಾರ ಬರ್ತಾನೆ ಅಂತ ಸಂಭ್ರಮಿಸ್ತಾ ಇದ್ರಿ ನೀವು. ಆದ್ರೆ ಹುಟ್ತಾ ಇರೋದು ಹಸುಗೂಸಲ್ಲ, ಪಾಷಾಣ ಅಂತ ಹೇಳಿದ್ರು ಕೇಳಿಸ್ಕೊಳ್ಳಿಲ್ಲ ನೀವು. ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ರೆ ಹೊರತು ಬದುಕಿರೋರು ಸಾಯ್ತಾ ಇದ್ದಾರೆ ಅಂದ್ರು ತಲೆಗೆ ಹಾಕೊಳ್ಳಿಲ್ಲ ನೀವು. ಏನ್ ಮಾತಾಡ್ತಿದ್ಯಾ? ಮಾತಾಡ್ತಾ ಇರೋದು ನಾನಲ್ಲ ತಾಯಿ, ಆ ಮಹಾ ತಾಯಿ ಮಾತಾಡಿಸ್ತಾ ಇರೋದು. ಯಾವ ಮಾತು ಸುಳ್ಳಾಗಲ್ಲ ತಾಯಿ. ಹೌದು, ನೀನವತ್ ಹೇಳ್ದ ಹಾಗೆ ನಡೀತು ಕಣಮ್ಮ. ನಮ್ಮ ಮಾವ ಮತ್ತೆ ಚಿಕ್ಕಿ ಸತ್ತೇ ಹೋದ್ರು. ಇದು ಇಲ್ಲಿಗೆ ನಿಲ್ಲಲ್ಲ ತಾಯಿ, ಹೀಗೆ ಮುಂದುವರಿಯತ್ತೆ. ಪಿಂಡ ಬಿಡೋ 13ನೇ ದಿನ ಜೊತೆಗೆ ಇನ್ನೊಂದು ಪ್ರಾಣನೂ ಬಲಿ ತಗೊಳತ್ತೆ. ಬೆಳೀತಾ ಇರೋದು ಸಾಮಾನ್ಯವಾದ ಮಗು ಅಲ್ಲ, ಶಾಪಕ್ಕೆ ಪ್ರತಿರೂಪ. ಸರ್ವನಾಶ ಮಾಡಿ ಹೋಗತ್ತೆ. ನಿಲ್ಲಿಸ್ತೀಯಾ? ಬೆಳಗ್ಗೆನೆ ಬಂದು ಮನೆಯವ್ರು ಎಲ್ರ ಮುಂದೆ ಅಪಶಕನ ನೋಡಿತಾ ಇದೆಯಲ್ಲ ನೀನು. ಹೋಗಿಲ್ಲಿಂದ. ನೀವು ನನ್ನ ಬಾಯಿ ಮುಚ್ಚಿಸ್ಬೋದು, ಆದ್ರೆ ಬರೋ ಸಾವನ್ನ ಯಾರು ತಡೆಯೋದು? ಆ ಶಾಪನ ನಿಲ್ಸೋರು ಯಾರು? ನಿಲ್ಸು. ವೈದೇಹಿ, ಬಿಡು. ಬಿಡು ವೈದೇಹಿ. ವೈದೇಹಿ, ಬಿಡು. ಬಿಡು ವೈದೇಹಿ. ಬಿಡು ಅಂತಿಲ್ವಾ? ಬಿಡು.
ಬಿಡಲ್ಲ ಬಾವಾ. ನನ್ ಮಗುನ ಈ ಮನೆಗೆ ಶಾಪ ಅಂತ ಕರೀತ್ಯಾ? ನನ್ ಮಗು ಈ ಮನೆಗೆ ಮೃತ್ಯುನಾ? ಇನ್ನೊಂದು ಮಾತು ನಿನ್ ಬಾಯಿಂದ ಆಚೆ ಬಂದ್ರೆ ಕತ್ತ ಹೆಸ್ಕಿ ಇಲ್ಲ ನಿನ್ನ ಸಾಯಿಸ್ತೀನಿ. ವೈದೇಹಿ, ಬಿಡು. ಬೇಡಮ್ಮ, ನಿಜ ಹೇಳು, ಯಾಕೆ ಹೀಗೆ ಹೇಳ್ತಿದ್ಯಾ? ಯಾರು ಹೀಗೆ ಹೇಳು ಅಂತ ಹೇಳಿದ್ದು? ವೈದೇಹಿ ಬಿಡು ಅಂತ ವೈದೇಹಿ, ಹೇಳಿದ್ರೆ ಅರ್ಥ ಆಗ್ತಿಲ್ವಾ ನಿನಗೆ? ನನ್ ಮಾತ್ ಬಿಡು ಕೇಳು. ಅವ್ರನ್ನ. ವೈದೇಹಿ ವೈದೇಹಿ ವೈದೇಹಿ, ಬಿಡು. ವೈದೇಹಿ ಬಿಡು. ವೈದೇಹಿ ಬಿಡು ಅವ್ರನ್ನ. ಬಿಡಲ್ಲ ವೈದೇಹಿ, ಬಾವಾ. ಬಿಡು. ವೈದೇಹಿ ಇದನ್ನ ಇವಳು ಹೇಳ್ತಾ ಇದ್ದಾಳೆ ಅಂತ ನಂಗೆ ಅನ್ನಿಸ್ತಿಲ್ಲ. ನಮ್ಮ ಮನೆಯಲ್ಲಿ ಬೇರೆಯವ್ರ ಬಾಯಲ್ಲೂ ಇದೇ ಮಾತುಗಳು ಬರ್ತಾ ಇದೆ. ನಮ್ಮ ಮಗುನ, ನಮ್ಮ ಪ್ರಾಣನ ಅನಿಷ್ಟ ಅಂತ ಕರೀತಾಳ, ಆರೋಪ ಮಾಡ್ತಾಳ. ನಿಜ ಏನು ಅಂತ ಇವಾಗ ಕಕ್ಕಿಸ್ತೀನಿ. ಹೇಳು, ನಿಜ ಹೇಳು, ಹೇಳು. ವೈದೇಹಿ ಬಿಡು ಅವ್ರನ್ನ. ಬಾವಾ, ಬಿಡಲ್ಲ ಅಂತ ನಾನು ಹೇಳ್ದೆ ತಾನೆ. ನನ್ ಮಗು ಯಾರು ಅಂತಾನೆ ಇವಳು ಗೊತ್ತಿಲ್ಲ. ಅದಕ್ಕೆ ಯಾರೋ ಬೊಗಳು ಅಂದಿದ್ದನ್ನ ಇವಳು ಇಲ್ಲಿ ಬಂದು ಬೊಗಳ್ತಾ ಇದ್ದಾಳೆ. ಇವತ್ತವ್ರು ಯಾರು ಅನ್ನೋದು ಗೊತ್ತಾಗ್ಲೇಬೇಕು. ಹೇಳು, ಇಲ್ಲ ಅಂದ್ರೆ ಇಲ್ಲಿಂದ ನೀನ್ ಜೀವಂತವಾಗಿ ಹೊರಗಂತೂ ಹೋಗಲ್ಲ. ಹೇಳ್ತೀನಮ್ಮ, ಹೇಳ್ತೀನಿ. ಹೇಳು, ಹೇಳು. ಹೇಳ್ತೀನಿ ತಾಯಿ. ನೀನ್ ಹೊಟ್ಟೆಲಿರೋ ಮಗು ಈ ಮನೆಗೆ ಶಾಪ ತಾಯಿ, ಅದೇ ನಿಜ. ಆ ಮಹಾ ತಾಯಿ ಮೇಲೆ ಆಣೆ ಮಾಡ್ತೀನಿ, ಇವತ್ ನಾನು ಹೇಳಿದ್ದು ನಿಜ ಆಗದೆ ಇದ್ರೆ ಆವಾಗ ಬಂದು ನೀನ್ ನನ್ನ ಪ್ರಾಣ ತೆಗಿ. ಹೇ, ಕೇಳಿಸ್ಕೊಂಡೆ ಅಲ್ವಾ? ಸಾಕಾ? ಆ ದೇವ್ರ ಅನುಗ್ರಹ ಇರೋ ಈ ಹೆಂಗ್ಸು ನಮ್ ಮನೇನ ಹುಡ್ಕೊಂಡ್ ಬಂದು ನಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ರೆ ನೀನ್ ಅವಳ ಪ್ರಾಣನೇ ತೆಗಿಯಕ್ ನೋಡ್ತೀಯ? ಅಂದ್ರೆ ಮನೇಲಿ ಯಾರ ಪ್ರಾಣ ಹೋದ್ರೂ ಪರವಾಗಿಲ್ಲ, ಅದಕ್ಕೆ ಕಾರಣ ಆಗಿರೋ ನಿನ್ ಮಗು ಮೇಲೆ ಮಾತ್ರ ಯಾವ ಆರೋಪನೂ ಬರಬಾರ್ದಾ? ಅಷ್ಟೇ ಅಲ್ವಾ? ಅಕ್ಕ, ಮತ್ತೆ ನನ್ ಮಗುನೇ ಕಾರಣ ಅಂತಂದ್ರೆ ಖಂಡಿತ ನಾನು ಸುಮ್ಮನೆ ಇರಲ್ಲ. ವೈದೇಹಿ, ನಾನು ಹೇಳೋ ಮಾತು ಕೇಳು. ಅಷ್ಟಕ್ಕೂ ನೀನ್ ಸುಮ್ಮನೆ ಇರು ಬಾವ. ನನ್ ಮಗು ಈ ಮನೆಗೆ ರಕ್ಷಣೆನೇ ಹೊರತು ಶಾಪ ಆಗಲ್ಲ. ಆ ವಿಷಯ ನಿನಗೆ ಇಷ್ಟರಲ್ಲೇ ಅರ್ಥ ಆಗುತ್ತೆ. ಅಲ್ಲಿವರೆಗೂ ನಾವಿರ್ಬೇಕಲ್ಲ. ಇವ್ರು ಹೇಳಿದ್ದು ನಿಜ ಆಗಿದೆ ಅಂತಿದ್ದಾರೆ, ಈಗ ಇನ್ನೊಬ್ರು ಸಾಯ್ತಾರೆ ಅಂತ ಹೇಳಿದ್ರು. ನೆಕ್ಸ್ಟ್ ಅದು ಯಾರು ಸಾಯ್ತಾರೋ ಏನೋ. ಯಾರಿಗೂ ಏನೂ ಆಗಲ್ಲ. ನಾನು ಹೇಳ್ತಾ ಇದ್ದೀನಿ ತಾನೆ, ಯಾರಿಗೂ ಏನೂ ಆಗಲ್ಲ. ಅದೇ ಹೇಗ್ ಹೇಳ್ತ್ಯಾ? ಅದ್ ನಿಜ ಆದ್ರೆ ನಿನ್ ಮಗು ಈ ಮನೆಗ್ ಶಾಪ ಅಂತ ನೀನ್ ನಂಬ್ತ್ಯಾ? ದೊಡ್ಡಪ್ಪ ಮತ್ತೆ ಅತ್ತೆ ಸಾವುಗೆ ನಿನ್ ಮಗುನೇ ಕಾರಣ ಅಂತ ನಂಬ್ತ್ಯಾ? ಹೇಳು ವೈದೇಹಿ, ನಂಬ್ತ್ಯಾ? ಆಗ್ಲಾದ್ರೂ ಈ ಮನೇಲಿ ಇನ್ನೊಂದು ಸಾವಿಗೆ ಕಾರಣ ಆಗೋಂಥ ನಿನ್ ಮಗುನ ಬಿಟ್ಕೊಡ್ತೀಯಾ?
ಏನೂ ಆಗಲ್ಲ ಅಂತಿದ್ದೀನಲ್ಲ, ಏನೂ ಆಗಲ್ಲ. ಒಂದು ವೇಳೆ ನೀವು ಅಂದ್ಕೊಂಡ ಹಾಗೆ ಆಗದೆ ಹೋದ್ರೆ, ಎಲ್ರೂ ಕ್ಷೇಮವಾಗಿದ್ರು ಅಂದ್ರೆ, ನನ್ನ ಮಗು ಈ ಮನೆಗೆ ಶಾಪ ಅಲ್ಲ ಅಂತ, ವರ ಅಂತ ನೀವೆಲ್ಲರೂ ಒಪ್ಕೊಳ್ತೀರಾ? ಒಪ್ಕೋತೀವಿ. ಯಾರಿಗೂ ಏನೋ ಅಪಾಯ ಆಗಲ್ಲ ಅಂದ್ರೆ ಅದಕ್ಕಿಂತ ಇನ್ನೇನ್ ಬೇಕೋ ಹೇಳು, ಒಪ್ಕೊಂತೀವಿ. ಏನ್ ಹೇಳ್ತೀರತ್ತೆ? ಏನಂತೀಯ ವಾಲಿ? ಹೌದು, ಅದಕ್ಕಿನ್ನ ಇನ್ನೇನು ಬೇಕು ನಮಗೆ? ಹಾಗಾದ್ರೆ ಆ ಮಾತಿಗೆ ಬದ್ಧರಾಗಿ ಇರಿ. ನನ್ನ ಭಾವಂಗೆ ಅಪಾಯ ಇದೆ ಅಂತ ನನಗೆ ಗೊತ್ತು. ಅದನ್ನು ಹೇಗೆ ತಡಿಬೇಕು ಅಂತನೂ ಗೊತ್ತು. ನಮ್ಮ ಭಾವನ್ನ ನಾನು ಕಾಪಾಡ್ಕೋತೀನಿ. ನನ್ನ ಮಗು ಮೇಲೆ ಅಪವಾದ ಬರ್ದೇ ಇರೋ ಹಾಗೆ ನೋಡ್ಕೋತೀನಿ. ಪುರೋಹಿತ್ರೆ, ಎಲ್ಲ ಏರ್ಪಾಟು ಮಾಡ್ಕೊಂಡಿದ್ದೀರಲ್ವಾ? ಇನ್ನೇನಾದರೂ ಬೇಕಾ? ಏನೂ ಬೇಡಪ್ಪ, ಎಲ್ಲ ಏರ್ಪಾಟು ಆಗಿದೆ. ಕಾರ್ಯ ಎಲ್ಲ ಮುಗಿದ ಮೇಲೆ ದೇವಾಂಶನ ಸ್ನಾನ ಮಾಡಬೇಕಲ್ವಾ? ಸ್ನಾನ ಮಾಡೋಕ್ಕೆ ಇಲ್ಲೇ ಏನಾದರೂ ಏರ್ಪಾಟ್ ಮಾಡಲಾ? ಅದೇನು ಬೇಡ, ತರ್ಪಣ ಕೊಟ್ಮೇಲೆ 3 ಸಲ ಮುಳುಗಿದ್ರೆ ಸಾಕು. ಬೇಡ ಪುರೋಹಿತ್ರೆ, ಇದನ್ನೇ ಕಾರಣವಾಗಿಟ್ಕೊಂಡು ನನ್ನ ಮಗನ ಪ್ರಾಣನ ತೆಗಿಬೇಕು ಅಂತ ನೋಡ್ತಿದ್ದಾರೆ. ಬೇಡ, ನನ್ನ ಮಗ ನನಗೆ ಪಿಂಡ ಹಿಡ್ದೇ ಇದ್ರೂ ಪರವಾಗಿಲ್ಲ, ತರ್ಪಣ ಬಿಡದೇ ಇದ್ರೂ ಪರವಾಗಿಲ್ಲ. ಇದರಿಂದ ನನ್ನ ಮಗನ ಪ್ರಾಣನೇ ಹೋಗುತ್ತೆ ಅಂದ್ರೆ ಈ ತರ್ಪಣದಿಂದ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಪುರೋಹಿತರೆ, ಬೇಡ, ನನಗೆ ಯಾವ ಕಾರ್ಯಗಳೂ ಬೇಡ. ಎಲ್ಲರೂ ಹೊರಟಿದಾರೇನಪ್ಪ? ಹೊರಟಿದ್ದಾರೆ ಪುರೋಹಿತ್ರೆ, ಇನ್ನು ಸ್ವಲ್ಪ ಹೊತ್ತು ಬಂದ್ಬಿಡ್ತಾರೆ. ರಂಗ, 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 ದೇವಾಂಶನ ಇಲ್ಲಿಗೆ ಬರ್ಬೇಡ ಅಂತ ಹೇಳೋ. ರಂಗ ನಿಲ್ಲೋ, ಅವನನ್ನ ಸಾಯಿಸ್ಬೇಕು ಅಂತ ನೋಡ್ತಾ ಇದ್ದಾರೆ, ನಿಂತ್ಕೊಳ್ಳೋ. ರಂಗ, ನನ್ ಮಾತುಗಳು ಕೇಳಿಸ್ತಾ? ನಾನು ನಿನಗೆ ಕಾಣಿಸ್ತಾ ಇದ್ದೀನ? ಲೇ, ವಾಲಿ ಮತ್ತವ್ರಮ್ಮ ದೇವಾಂಶನ ಸಾಯಿಸ್ಬೇಕು ಅಂತ ನೋಡ್ತಿದ್ದಾರೆ, ವಾರಸ್ದಾರನ್ನೇ ಕೊಲ್ಬೇಕು ಅಂತ ನೋಡ್ತಿದ್ದಾರೆ. ಅಲ್ಲಿ ನೋಡು, ಆ ಹೊಳೆಲೆ ದೇವಾಂಶನ ಮುಳುಗಿಸಿ ಸಾಯಿಸ್ಬೇಕು ಅಂತ ನೋಡ್ತಿದ್ದಾರೆ. ಲೇ, ಆ ಆರೋಪನ ಹೊಟ್ಟೆಲಿರೋ ಅಂತ ಹಸಿಗೂಸಿನ ಮೇಲೆ ಹಾಕೋದಕ್ ನೋಡ್ತಾ ಇದಾರೆ ಕಣೋ. ಅದೇ ಕಾರಣ ಇಟ್ಕೊಂಡು ಆ ಮಗುನು ಆಮೇಲೆ ಸಾಯಿಸೋದಕ್ ನೋಡ್ತಾರೆ. ನನ್ನ ವಂಶನೇ ನಿರ್ವಂಶ ಆಗ್ಬಿಡುತ್ತೆ ಕಣೋ. ಇದನ್ನ ಹೇಗಾದ್ರೂ ನೀನೇ ತಡಿಬೇಕು ಕಣೋ. ಹಾ ರಂಗ, ರಂಗ, ಅಯ್ಯೋ ಪರಮಾತ್ಮ, ಇವನು ಕೇಳಿಸ್ತು ಅಂತ ಅನ್ಕೊಂಡಲ್ಲ. ರಂಗ, 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 ನಾನು ಇಲ್ಲೇ ಇದ್ದೀನಿ ಕಣೋ. ಮನೇಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ಯಜಮಾನ್ರೆ, ಏನೇನೋ ನಡೀತಿದೆ. ನೀವು ಹೋದ್ಮೇಲೆ ದೇವಾಂಶನ ಅಂತೂ ಒಂಟಿ ಆಗಿಬಿಟ್ಟಿದ್ದಾರೆ ಯಜಮಾನ್ರೆ. ನೀವೇ ಮೇಲಿಂದ ಅವ್ರಿಗೆ ಆಶೀರ್ವಾದ ಮಾಡಬೇಕು.